ಒಳ್ಳೆಯವರಿಗೆ ಯಾಕೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ಅಧರ್ಮದ ಹಾದಿಯಲ್ಲಿ ನಡೆಯೋರು, ಸುಳ್ಳು ಹೇಳುವವರು, ಮೋಸ ಮಾಡುವವರು ಯಾಕೆ ಅಷ್ಟು ಆರಾಮವಾಗಿ ಐಷಾರಾಮಿ ಜೀವನ ನಡೆಸ್ತಾರೆ? ಆದರೆ ಪ್ರಾಮಾಣಿಕವಾಗಿ ಬದುಕುವವರು ಯಾಕೆ ಪ್ರತಿ ಹೆಜ್ಜೆಯಲ್ಲೂ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರ್ತಾರೆ? ಈ ಪ್ರಶ್ನೆ ಇಂದು ನಿನ್ನೆಯದಲ್ಲ, ಯುಗ ಯುಗಗಳಿಂದ ಮನುಷ್ಯನನ್ನ ಕಾಡ್ತಿರೋ ಪ್ರಶ್ನೆ. ಒಂದು ವೇಳೆ ಈ ಪ್ರಶ್ನೆ ನಿಮಗೂ ಕಾಡ್ತಾ ಇದ್ರೆ, ನೀವು ಇನ್ನು ಶ್ರೀಕೃಷ್ಣನ ಮಾಯೆಯನ್ನ, ಆತನ ಕಾಲಚಕ್ರದ ಲೆಕ್ಕಾಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಲೇ ಅರ್ಥ. ಈ ಲೋಕದಲ್ಲಿ ನ್ಯಾಯದ ದೇವತೆ ಕುರುಡಿಯಾಗಿರಬಹುದು, ಆದರೆ ನಾವು ಮಾಡುವ ಕರ್ಮಕ್ಕೆ 1000 ಕಣ್ಣುಗಳಿವೆ. ಆ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಎಸೆದ ಕಲ್ಲು ಭೂಮಿಯ ಗುರುತ್ವಾಕರ್ಷಣೆಗೆ ಸೋತು ವಾಪಸ್ ಬರುತ್ತೋ ಹಾಗೆ ಕರ್ಮ ಒಂದಲ್ಲ ಒಂದು ದಿನ ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತೆ. ಕುರುಕ್ಷೇತ್ರದ ಮಹಾಯುದ್ಧದ ಸಮಯದಲ್ಲಿ ಅರ್ಜುನನಿಗೂ ಇದೇ ರೀತಿಯ ಗೊಂದಲವಿತ್ತು. ತನ್ನವರನ್ನೇ ಎದುರಿಸಬೇಕಾದ ಅನಿವಾರ್ಯತೆ ಬಂದಾಗ ಅದರ ಫಲವೇನಾಗಬಹುದು ಎಂಬ ಭಯ ಅರ್ಜುನನನ್ನ ಕಾಡಿತ್ತು. ಆಗ ಶ್ರೀಕೃಷ್ಣ ಪರಮಾತ್ಮ ನಗುನಗುತ್ತಲೇ ಒಂದು ಅದ್ಭುತ ಮಾತನ್ನ ಹೇಳುತ್ತಾನೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಇದರ ಅರ್ಥ ಏನು ಅಂದ್ರೆ, ಕರ್ಮ ಮಾಡೋದು ಮಾತ್ರ ನಿನ್ನ ಕೈಯಲ್ಲಿದೆ, ಅದರ ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ. ಇನ್ನು ಫಲದ ಮೇಲೆ ಅಧಿಕಾರವಿಲ್ಲ ಅಂದ್ರೆ ಫಲ ಸಿಗೋದೇ ಇಲ್ಲ ಅಂತ ಅಲ್ಲ, ಫಲ ಖಂಡಿತವಾಗಿಯೂ ಸಿಗತ್ತೆ. ಆದರೆ ಅದು ನಿಮ್ಮ ಆತುರದ ಸಮಯದ ಪ್ರಕಾರ ಸಿಗಲ್ಲ. ಪ್ರಕೃತಿಯಲ್ಲಿ ಒಂದು ನಿಯಮವಿದೆ, ನೀವು ಇಂದು ಬಿತ್ತಿದ ಬೀಜ ನಾಳೆಯೇ ಮರವಾಗಿ ಹಣ್ಣು ಕೊಡಲು ಸಾಧ್ಯವಿಲ್ಲ. ಅದು ತನ್ನದೇ ಆದ ಸಮಯವನ್ನ ತೆಗೆದುಕೊಳ್ಳುತ್ತೆ. ಕರ್ಮವೂ ಅಷ್ಟೇ, ಅದು ಫಲ ಕೊಡೋಕೆ ಸರಿಯಾದ ಸಮಯ ಬರಲೇಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಹೂಡಿಕೆ ಇದ್ದಂತೆ. ಅದರ ಲಾಭ ಅಥವಾ ನಷ್ಟ ನಮಗೆ ಕಾಲ ಬಂದಾಗ ಮಾತ್ರ ತಿಳಿಯುತ್ತೆ. ಇನ್ನು ನಮ್ಮ ಜೀವನ ಅನ್ನೋದು ನಾವು ಬಿತ್ತಿದ ಬೀಜಗಳ ಫಸಲು ಇದ್ದಂತೆ. ಈ ಕರ್ಮದ ರಹಸ್ಯದಲ್ಲಿ 3 ಮುಖ್ಯವಾದ ಮುಖಗಳಿವೆ. ಮೊದಲನೆಯದು ಒಳ್ಳೆಯ ಕರ್ಮ. ನಾವು ಯಾರಿಗೋ ಮಾಡಿದ ಒಂದು ಪುಟ್ಟ ಸಹಾಯ, ಹಸಿದವನಿಗೆ ನೀಡಿದ ತುತ್ತು ಅನ್ನ, ಅಥವಾ ಕಷ್ಟದ ಸಮಯದಲ್ಲಿ ನೀಡಿದ ಒಂದು ಧೈರ್ಯದ ಮಾತು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನೀವು ಇಂದು ಸೋತಿರಬಹುದು, ಜನ ನಿಮ್ಮನ್ನ ಕಡೆಗಣಿಸಬಹುದು, ಆದರೆ ನೆನಪಿಡಿ, ಜೀವನದ ಯಾವುದೋ ಒಂದು ಕಠಿಣ ತಿರುವಿನಲ್ಲಿ, ವೈದ್ಯರು ಕೈಬಿಟ್ಟಾಗ ಅಥವಾ ಸಾವು ಬದುಕಿನ ಹೋರಾಟದ ನಡುವೆ ಈ ನಿಮ್ಮ ಹಳೆಯ ಒಳ್ಳೆಯತನವೇ ಅನಿರೀಕ್ಷಿತ ರೂಪದಲ್ಲಿ ನಿಮ್ಮ ಮುಂದೆ ಬಂದು ಶ್ರೀರಕ್ಷೆಯಾಗಿ ನಿಲ್ಲುತ್ತೆ. ಇನ್ನು ಎರಡನೆಯದು ಕೆಟ್ಟ ಕರ್ಮ. ಇನ್ನೊಬ್ಬರಿಗೆ ನೋವು ನೀಡಿ ವಂಚಿಸಿ ಗಳಿಸಿದ ಸುಖ ಹೇಗಿರುತ್ತೆ ಗೊತ್ತಾ? ಅದು ಮರಳಿನ ಮೇಲೆ ಕಟ್ಟಿದ ಅರಮನೆಯಂತೆ. ನೋಡಲು ಬಹಳ ಆಕರ್ಷಕವಾಗಿರುತ್ತೆ, ಐಷಾರಾಮಿಯಾಗಿರುತ್ತೆ. ಆದರೆ ಸಮುದ್ರದ ಒಂದು ಅಲೆ ಬಂದ್ರೆ ಸಾಕು, ಅದು ಕುಸಿದು ಮಣ್ಣು ಪಾಲಾಗುತ್ತೆ. ಪ್ರಕೃತಿಯ ನ್ಯಾಯದ ಲೆಕ್ಕಾಚಾರ ಬಹಳ ನಿಖರವಾಗಿರುತ್ತೆ. ಇತರರ ಕಣ್ಣೀರಿನ ಮೇಲೆ ಕಟ್ಟಿದ ಸಾಮ್ರಾಜ್ಯ ಯಾವತ್ತೂ ಶಾಶ್ವತವಲ್ಲ. ಇಂದು ಅವರು ಸುಖವಾಗಿರುವಂತೆ ಕಂಡ್ರು, ಅವರ ಪಾಪದ ಕೊಡ ತುಂಬಿದ ಮೇಲೆ ಆ ನೋವು ದುಪ್ಪಟ್ಟಾಗಿ ಅವರನ್ನೇ ಕಾಡುತ್ತೆ. ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳಲು ಈ ಭೂಮಿಯ ಮೇಲೆ ಯಾರಿಗೂ ಸಾಧ್ಯವಿಲ್ಲ, ಸ್ವತಃ ದೇವರಿಗೂ ಕೂಡ. ಇನ್ನು ಮೂರನೆಯದು ತಾಳ್ಮೆಯ ಪರೀಕ್ಷೆ. ಕೆಲವೊಮ್ಮೆ ಅತ್ಯಂತ ಒಳ್ಳೆಯ ವ್ಯಕ್ತಿಗಳಿಗೂ ಸಾಲು ಸಾಲು ಸಂಕಷ್ಟಗಳು ಬರುತ್ತೆ. ಆಗ ನಾವು ದೇವರಿಗೆ ಬೈತೇವೆ, ದೇವರಿಗೆ ಕಣ್ಣಿಲ್ಲ ಅಂತೀವಿ. ಆದರೆ ಇದು ದೇವರ ಅನ್ಯಾಯವಲ್ಲ, ಇದು ನಮ್ಮ ಹಳೆಯ ತಪ್ಪುಗಳ ಋಣವನ್ನ ತೀರಿಸುವ ಪ್ರಕ್ರಿಯೆಯಾಗಿರುತ್ತೆ. ಬೆಂಕಿಯಲ್ಲಿ ಬೆಂದ ಚಿನ್ನ ಮಾತ್ರ ಸುಂದರ ಆಭರಣವಾಗಲು ಸಾಧ್ಯ. ಹಾಗೆ ನೀವು ಕನ್ನಡಿಯ ಮುಂದೆ ನಿಂತು ನಕ್ಕರೆ ನಿಮ್ಮ ಪ್ರತಿಬಿಂಬವೂ ನಗುತ್ತೆ. ಅಕಸ್ಮಾತ್ ನೀವು ಕೋಪದಿಂದ ಕನ್ನಡಿಯ ಮೇಲೆ ಕಲ್ಲು ಎಸೆದ್ರೆ ಅದು ಒಡೆದು ನಿಮಗೆ ಗಾಯವಾಗುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು ಮತ್ತು ನಿಮ್ಮ ಕೃತಿಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಯಾರು ನೋಡುತ್ತಿಲ್ಲ, ಇಲ್ಲಿ ನಾನು ಏನು ಮಾಡಿದರೂ ನಡೆಯುತ್ತೆ ಅಂತ ಅಹಂಕಾರದಿಂದ ತಪ್ಪು ಮಾಡಬೇಡಿ. ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದ ಜಾಗದಲ್ಲಿಯೂ ಆ ಪರಮಾತ್ಮನ ಕಣ್ಣು ನಿಮ್ಮನ್ನ ನೋಡ್ತಾ ಇರುತ್ತೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಸಮಾನವಾದ ಪ್ರಕ್ರಿಯೆ ಇದ್ದೇ ಇರುತ್ತೆ ಅನ್ನೋದು ಕೇವಲ ವಿಜ್ಞಾನವಲ್ಲ, ಅದು ಈ ಸೃಷ್ಟಿಯ ಅಂತಿಮ ಸತ್ಯ. ಆ ಸತ್ಯವನ್ನ ಅರಿತವನು ಎಂದಿಗೂ ದಾರಿ ತಪ್ಪಲಾರ. ಇನ್ನು ಫಲದ ಬಗ್ಗೆ ಅತಿಯಾಗಿ ಚಿಂತಿಸಿ ಇಂದಿನ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಬೇಡಿ. ನನಗೆ ಏನು ಸಿಗುತ್ತೆ ಅನ್ನೋದಕ್ಕಿಂತ ನಾನು ಜಗತ್ತಿಗೆ ಏನು ನೀಡ್ತಾ ಇದ್ದೇನೆ ಅನ್ನೋದು ಮುಖ್ಯವಾಗಲಿ. ನಿಮ್ಮ ಪಾಲಿನ ಕರ್ತವ್ಯವನ್ನ, ಧರ್ಮವನ್ನ ನೀವು ಪ್ರಾಮಾಣಿಕವಾಗಿ ಪಾಲಿಸಿ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.